ಬೆಳಗಿನ ಬೆಳಕು. ಅರಣ್ಯಕಾಂಡ 10ನೇ ಅಧ್ಯಾಯ 11ರಿಂದ 13. 49 ದಿನಗಳು. ಕಳೆದ ಕೆಲವು ದಿನಗಳಿಂದ ನಾವು ಅರಣ್ಯಕಾಂಡ 10ನೇ ಅಧ್ಯಾಯದಲ್ಲಿರುವ ಬೆಳ್ಳಿಯ ತುತ್ತೂರಿಗಳ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೇವೆ. ಯೆಹೋವನು ಆ ತುತ್ತೂರಿಗಳನ್ನು ಸಭೆಯನ್ನು ಒಟ್ಟುಗೂಡಿಸಲು, ನಾಯಕರನ್ನು ಕರೆಯಲು, ಪಾಳೆಯವನ್ನು ಸ್ಥಳಾಂತರಿಸಲು, ಇಸ್ರಾಯೇಲನ್ನು ಯುದ್ಧಕ್ಕೆ ಸಿದ್ಧಗೊಳಿಸಲು ಮತ್ತು ನೇಮಕವಾದ ಹಬ್ಬಗಳು ಹಾಗೂ ಬಲಿಗಳ ಸಮಯದಲ್ಲಿ ಆನಂದವನ್ನು ತರಲು ಹೇಗೆ ಬಳಸಿದನು ಎಂಬುದನ್ನು ನಾವು ನೋಡಿದ್ದೆವು. ಈಗ ಎಲ್ಲ ತುತ್ತೂರಿ ನಾದಗಳನ್ನು ವಿವರಿಸಿದ ತಕ್ಷಣವೇ ಪವಿತ್ರ ಗ್ರಂಥವು ನಮ್ಮನ್ನು ಇಸ್ರಾಯೇಲ್ ಪ್ರಯಾಣದ ಅತ್ಯಂತ ಪ್ರಮುಖವಾದ ಕ್ಷಣಕ್ಕೆ ಕರೆತರುತ್ತದೆ. ಇಂದು ನಾವು ನಿಧಾನವಾಗಿ ಮತ್ತು ಜಾಗರೂಕತೆಯಿಂದ ನೋಡಬೇಕಾದ ಒಂದು ಕ್ಷಣವಾಗಿದೆ, ಏಕೆಂದರೆ ಇದು ಕೇವಲ ಒಂದು ಪ್ರಯಾಣದ ದಾಖಲೆಯಾಗಿರುವ ಸಾಮಾನ್ಯ ಸಾಲಿಗಿಂತಲೂ ಎಷ್ಟೋ ಮಿಗಿಲಾದುದಾಗಿದೆ. ಅರಣ್ಯಕಾಂಡ 10ನೇ ಅಧ್ಯಾಯ 11ರಲ್ಲಿ ಹೀಗೆ ಹೇಳುತ್ತದೆ: 2ನೇ ವರ್ಷದ 2ನೇ ತಿಂಗಳ 20ನೇ ದಿನದಲ್ಲಿ ಒಡಂಬಡಿಕೆಯ ದೇವದರ್ಶನ ಗುಡಾರದ ಮೇಲಿಂದ ಮೇಘವು ಎದ್ದಿತು. ತದನಂತರ 12ನೇ ವಚನವು ಹೀಗೆ ಹೇಳುತ್ತದೆ: ಆಗ ಇಸ್ರಾಯೇಲರು ಸೀನಾಯಿ ಅರಣ್ಯದಿಂದ ಪ್ರಯಾಣ ಹೊರಟು ಹಂತ ಹಂತವಾಗಿ ಸಾಗಿದರು. ಕಡೆಗೆ ಆ ಮೇಘವು ಪಾರಾನ್ ಅರಣ್ಯದಲ್ಲಿ ನಿಂತಿತು. ಇದು ಪಾಳೆಯದ ಯಾವುದೇ ಸಾಮಾನ್ಯ ಚಲನೆಯಾಗಿರಲಿಲ್ಲ. ಇದೊಂದು ಐತಿಹಾಸಿಕ ಕ್ಷಣವಾಗಿತ್ತು. ದೇವದರ್ಶನ ಗುಡಾರವನ್ನು ಪ್ರತಿಷ್ಠಾಪಿಸಿದ ನಂತರ ಅದರ ಮೇಲಿಂದ ಮೇಘವು ಎದ್ದ ಮೊದಲು ದಾಖಲಿತ ಕ್ಷಣ ಇದಾಗಿತ್ತು. ಈ ಬಿಂದುವಿನವರೆಗೂ ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಬಂದಿದ್ದರು, ಕೆಂಪು ಸಮುದ್ರವನ್ನು ದಾಟಿದರು, ಸೀನಾಯಿ ಪರ್ವತವನ್ನು ತಲುಪಿದರು, ಧರ್ಮಶಾಸ್ತ್ರವನ್ನು ಪಡೆದುಕೊಂಡಿದ್ದರು ಮತ್ತು ದೇವದರ್ಶನ ಗುಡಾರವನ್ನು ನಿರ್ಮಿಸಿದರು. ಆದರೆ ಅವರು ತಮ್ಮ ಮಧ್ಯೆ ಆ ದೇವದರ್ಶನ ಗುಡಾರವನ್ನು ಇಟ್ಟುಕೊಂಡು ತಮ್ಮ ವ್ಯವಸ್ಥಿತ ಪ್ರಯಾಣವನ್ನು ಇನ್ನೂ ಪ್ರಾರಂಭಿಸಿರಲಿಲ್ಲ. ಈಗ ಕೊನೆಗೂ ಆ ಪ್ರಯಾಣವು ಪ್ರಾರಂಭವಾಗಲಿತ್ತು. ಇದರ ಸಮಯದ ಕಡೆಗೆ ನಾವೊಮ್ಮೆ ನೋಡೋಣ, ಏಕೆಂದರೆ ಇದರಲ್ಲಿ ಒಂದು ಸುಂದರವಾದ ಸಂಗತಿ ಅಡಗಿದೆ. ವಿಮೋಚನಕಾಂಡ 40ನೇ ಅಧ್ಯಾಯ 17ನೇ ವಾಕ್ಯ: ದೇವದರ್ಶನ ಗುಡಾರವನ್ನು ಮೊದಲು ಯಾವಾಗ ಸ್ಥಾಪಿಸಲಾಯಿತು ಎಂಬುದನ್ನು ನಮಗೆ ತಿಳಿಸುತ್ತದೆ. ಅದು ಹೇಗೆ ಹೇಳುತ್ತದೆ: 2ನೇ ವರ್ಷದ 1ನೇ ತಿಂಗಳ 1ನೇ ದಿನದಲ್ಲಿ ದೇವದರ್ಶನ ಗುಡಾರವು ನಿಲ್ಲಿಸಲ್ಪಟ್ಟಿತು. ಅಂದರೆ ದೇವದರ್ಶನ ಗುಡಾರವನ್ನು 2ನೇ ವರ್ಷದ 11ನೇ ತಿಂಗಳ 1ನೇ ದಿನದಂದು ಸ್ಥಾಪಿಸಲಾಯಿತು. ನಂತರ ಅರಣ್ಯಕಾಂಡ 10ನೇ ಅಧ್ಯಾಯ 11ರಲ್ಲಿ ನಮಗೆ ತಿಳಿಸುವಂತೆ ಅದೇ 2ನೇ ವರ್ಷದ 2ನೇ ತಿಂಗಳ 20ನೇ ದಿನದಂದು ಮೇಘವು ಎದ್ದಿತು. ಸಾಮಾನ್ಯವಾಗಿ ಬೈಬಲ್ನಲ್ಲಿ ಪರಿಗಣಿಸುವ ಒಂದು ತಿಂಗಳ 30 ದಿನಗಳ ಕ್ರಮವನ್ನು ಅನುಸರಿಸಿ ನಾವು ಈ ಎರಡು ಘಟನೆಗಳ ನಡುವಿನ ಸಮಯವನ್ನು ಲೆಕ್ಕ ಹಾಕಿದರೆ ಅದು ಸುಮಾರು 49 ದಿನಗಳಾಗುತ್ತದೆ ಎಂದು ನಮಗೆ ತಿಳಿಯುತ್ತದೆ. ಇದರರ್ಥ ಮೇಘವು ಎದ್ದು ಪ್ರಯಾಣವು ಪ್ರಾರಂಭವಾಗುವ ಮುನ್ನ ಹೊಸದಾಗಿ ಸ್ಥಾಪಿಸಲ್ಪಟ್ಟ ದೇವದರ್ಶನ ಗುಡಾರದ ಮೇಲೆ ಒಟ್ಟು 49 ದಿನಗಳ ಕಾಲ ವಿಶ್ರಮಿಸಿತ್ತು. ಈಗ ಈ 49 ಎಂಬ ಸಂಖ್ಯೆಯು ಅತ್ಯಂತ ಅರ್ಥಪೂರ್ಣವಾಗಿದೆ ಮತ್ತು ನಾವು ಇದನ್ನು ಬೇಗನೆ ದಾಟಿ ಹೋಗಬಾರದು. 49 ಎಂಬುದು 7 ಬಾರಿ ಪವಿತ್ರ ಲೇಖನಗಳಲ್ಲಿ 7 ಎಂಬ ಸಂಖ್ಯೆಯು ಹೆಚ್ಚಾಗಿ ಪೂರ್ಣತೆಯನ್ನು ಮತ್ತು ದೈವಿಕ ಕ್ರಮವನ್ನು ಸೂಚಿಸುತ್ತದೆ. ಮತ್ತು ನಾವು 7 ಅಂದರೆ 49 ಅನ್ನು ನೋಡುವಾಗ ಹೊಸದೇನು ಪ್ರಾರಂಭವಾಗುವ ಮುನ್ನ ಒಂದು ನಿರ್ದಿಷ್ಟ ಅವಧಿಯಲ್ಲಿ ತನ್ನ ಪೂರ್ಣತೆಗೆ ಬರುವುದನ್ನು ಕಾಣುತ್ತೇವೆ. ಯೆಹೋವನು ಕೇವಲ ಸಮಯವನ್ನು ಕಳೆಯುತ್ತಿರಲಿಲ್ಲ, ಆತನು ತನ್ನ ಜನರನ್ನು ಮುಂದಕ್ಕೆ ನಡೆಸುವ ಮುನ್ನ ಸಿದ್ಧತೆಯ ಒಂದು ಅವಧಿಯನ್ನು ಪೂರ್ಣಗೊಳಿಸಿ ಅದನ್ನು ಪೂರ್ಣತೆಗೆ ತರುತ್ತಿದ್ದನು.
ಯಾಜಕಕಾಂಡ 23ನೇ ಅಧ್ಯಾಯ 15 ಮತ್ತು 16ರಲ್ಲಿ ನಮಗೆ ಇದೇ ಸಂಖ್ಯೆಯು ಒಂದು ಅದ್ಭುತವಾದ ಉದಾಹರಣೆಯನ್ನು ನೀಡುತ್ತದೆ. ಇಸ್ರಾಯೇಲ್ಯರು ಆ ಸಬ್ಬತ್ ದಿನದ ಮರುದಿನದಿಂದ 7 ಪೂರ್ಣ ಸಬ್ಬತ್ ದಿನಗಳನ್ನು ಎಣಿಸಬೇಕೆಂದು ಆಜ್ಞಾಪಿಸಲ್ಪಟ್ಟಿದ್ದರು. 7 ಸಬ್ಬತ್ ದಿನಗಳೆಂದರೆ 49 ದಿನಗಳು. ತದನಂತರ 50ನೇ ದಿನದಲ್ಲಿ ಅವರು ವಾರಗಳ ಹಬ್ಬವನ್ನು ಆಚರಿಸಬೇಕಾಗಿತ್ತು. ಇದನ್ನು ನಾವು ಪಂಚಾಶತಮ ಹಬ್ಬ ಅಥವಾ ಪೆಂತಗೋಸ್ ಎಂದು ಕರೆಯುತ್ತೇವೆ. ಹೀಗೆ 49 ದಿನಗಳನ್ನು ಎಣಿಸಲಾಗುತ್ತಿತ್ತು ಮತ್ತು 50ನೇ ದಿನದಲ್ಲಿ ಹೊಸದೊಂದು ಪ್ರಾರಂಭವು ಬರುತ್ತಿತ್ತು. ಸೀನಾಯ್ ಮತ್ತು ಪೆಂಟಗೋಸ್ಟ್ ಅನ್ನು ಹೋಲಿಸಿದಾಗ ನಾವು ಇದೇ ಮಾದರಿಯನ್ನು ಕಾಣುತ್ತೇವೆ. ಸೀನಾಯ್ನಲ್ಲಿ ದೇವದರ್ಶನ ಗುಡಾರವನ್ನು ಸ್ಥಾಪಿಸಿದ ನಂತರ ಇಸ್ರಾಯೇಲ್ಯರು ತಮ್ಮ ಮೊದಲು ನಡಿಗೆಯನ್ನು ಪ್ರಾರಂಭಿಸುವ ಮುನ್ನ ಸುಮಾರು 49 ದಿನಗಳ ಸಿದ್ಧತೆಯ ಅವಧಿ ಇತ್ತು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಪುನರುತ್ಥಾನದ ನಂತರ ಕಾಯುವಿಕೆಯ ಮತ್ತು ಸಿದ್ಧತೆಯ ಒಂದು ಅವಧಿಯಾಗಿತ್ತು. ತದನಂತರ 50ನೇ ದಿನವು ಬಂದಾಗ ಶಿಷ್ಯರು ಉನ್ನತದಿಂದ ಶಕ್ತಿಯನ್ನು ಪಡೆದು ಇಡೀ ಲೋಕಕ್ಕೆ ತಮ್ಮ ಮಿಷನರಿ ಕೆಲಸ ಅಂದರೆ ದೇವರಾಜ್ಯದ ಕಾರ್ಯಗಳನ್ನು ಪ್ರಾರಂಭಿಸಿದರು. 2 ಸಂದರ್ಭಗಳಲ್ಲಿ ಮಾದರಿಯು ಒಂದೇ ಆಗಿದೆ. ಯೆಹೋವನು ತನ್ನ ಜನರನ್ನು ತಕ್ಷಣವೇ ಮುಂದೆ ಕಳುಹಿಸಲಿಲ್ಲ. ಮೊದಲಿಗೆ ಆತನು ಅವರನ್ನು ಸಿದ್ಧಪಡಿಸಿದನು, ಆಮೇಲೆ ಆತನು ಅವರನ್ನು ಮುನ್ನಡೆಸಿದನು. ಈ 49 ಎಂಬ ಸಂಖ್ಯೆಯೊಳಗೆ ಇನ್ನೂ ಅನೇಕ ಸತ್ಯಗಳು ಅಡಗಿವೆ. ಇದು ಪೆಂಟಗೋಸ್ ದಿನದ ಎಣಿಕೆಗೆ 7 ಬಾರಿ 7 ವರ್ಷಗಳ ಚಕ್ರದ ನಂತರ ಮೊಳಗುವ ಮಹಾ ಜೂಬಿಲಿ ವರ್ಷದ ತುತ್ತೂರಿಗೆ ಮತ್ತು ಕ್ರಿಸ್ತನ ಪುನರುತ್ಥಾನದಿಂದ ಪೆಂತಗೋಸ್ತ್ವರೆಗಿನ ಸಮಯಕ್ಕೆ ಸಂಬಂಧಿಸಿದೆ. ಈ ಮಾದರಿಯು ಯಾವಾಗಲೂ ಸ್ಥಿರವಾಗಿರುತ್ತದೆ. 49 ಎಂಬುದು ಸಿದ್ಧತೆಯ ಪೂರ್ಣತೆಯನ್ನು ಸೂಚಿಸುತ್ತದೆ ಮತ್ತು 50ನೇ ದಿನವು ಹೊಸ ಆರಂಭವನ್ನು ಅಂದರೆ ಚಲನೆ, ಪೋಷಣೆ ಮತ್ತು ಬಿಡುಗಡೆಯನ್ನು ತರುತ್ತದೆ. ಯೆಹೋವನು ತನ್ನ ಜನರನ್ನು ಹೊರಗೆ ಹೆಜ್ಜೆ ಇಡಲು ಕರೆಯುವ ಮುನ್ನ ಅವರನ್ನು ಸಿದ್ಧಪಡಿಸಿ ತನ್ನ ಕಾರ್ಯವನ್ನು ಯಾವಾಗಲೂ ಪೂರ್ಣಗೊಳಿಸುತ್ತಾನೆ. ಈಗ ನಾವು ಹಿಂದಕ್ಕೆ ಹೋಗಿ ದೇವದರ್ಶನ ಗುಡಾರವನ್ನು ಸ್ಥಾಪಿಸಿದ ನಂತರ ಆ ದಿನಗಳಲ್ಲಿ ವಾಸ್ತವವಾಗಿ ಏನು ನಡೆಯುತ್ತಿತ್ತು ಎಂಬುದನ್ನು ನೋಡೋಣ. ಸೀನಾಯ್ ಅರಣ್ಯದಲ್ಲಿ ದೇವದರ್ಶನ ಗುಡಾರವನ್ನು ಮೊದಲ ಬಾರಿಗೆ ನಿಲ್ಲಿಸಿದ ನಂತರ ಮೇಘವು ಕೆಳಗೆ ಇಳಿದು ಅದನ್ನು ಮುಚ್ಚಿತು ಮತ್ತು ಯೆಹೋವನ ಮಹಿಮೆಯು ದೇವದರ್ಶನ ಗುಡಾರವನ್ನು ತುಂಬಿಕೊಂಡಿತು. ಆ ಕ್ಷಣದಿಂದ ಇಸ್ರಾಯೇಲ್ಯರು ತಮ್ಮ ಸ್ವಂತ ನಿರ್ಧಾರದಿಂದ ಇನ್ನು ಮುಂದೆ ಚಲಿಸುವಂತಿರಲಿಲ್ಲ. ಮೇಘವೇ ಅವರನ್ನು ಮುನ್ನಡೆಸಬೇಕಾಗಿತ್ತು. ಮೇಘವು ವಿಶ್ರಮಿಸಿದಾಗ ಅವರು ವಿಶ್ರಮಿಸುತ್ತಿದ್ದರು, ಮೇಘವು ಎದ್ದಾಗ ಅವರು ಚಲಿಸುತ್ತಿದ್ದರು ಮತ್ತು ಆ ಸಮಯದಲ್ಲಿ ಮೇಘವು ದೇವದರ್ಶನ ಗುಡಾರದ ಮೇಲೆ ನೆಲೆಸಿದ್ದಾಗ ಯೆಹೋವನು ಮೋಶೆಗೆ ಅನೇಕ ಸೂಚನೆಗಳನ್ನು ನೀಡಿದನು. ಇಡೀ ಯಾಜಕಕಾಂಡ ಪುಸ್ತಕದ ಬಹುಪಾಲು ಭಾಗವು ಇದೇ ಅವಧಿಗೆ ಸೇರಿದ್ದಾಗಿದೆ. ಯೆಹೋವನು ಮೋಶೆಗೆ ಬಲಿಗಳ ಬಗ್ಗೆ, ಯಾಜಕತ್ವದ ಬಗ್ಗೆ, ಪರಿಶುದ್ಧತೆಯ ಬಗ್ಗೆ, ಯಾಜಕತ್ವದ ಬಗ್ಗೆ ಮತ್ತು ಅಶುದ್ಧವಾದ ಸಂಗತಿಗಳ ಬಗ್ಗೆ, ಪ್ರಾಯಶ್ಚಿತ್ತದ ದಿನದ ಬಗ್ಗೆ, ನೇಮಕವಾದ ಹಬ್ಬಗಳ ಬಗ್ಗೆ ಹಾಗೂ ಆಶೀರ್ವಾದ ಮತ್ತು ಶಾಪಗಳ ಬಗ್ಗೆ ಬೋಧಿಸಿದನು. ಇಸ್ರಾಯೇಲ್ಯರು ಈ ಸಮಯದಲ್ಲಿ ಮೆರವಣಿಗೆಗೆ ಹೋಗುತ್ತಿರಲಿಲ್ಲ. ಅವರು ನಿಶ್ಚಲವಾಗಿ ನಿಂತಿದ್ದರು, ಅವರು ಕಲಿಯುತ್ತಿದ್ದರು. ಇಂದು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅತ್ಯಂತ ಪ್ರಮುಖವಾದ ಸಂಗತಿಯಾಗಿದೆ. ಯೆಹೋವನು ಇಸ್ರಾಯೇಲ್ಯರನ್ನು ಚಲಿಸುವಂತೆ ಮಾಡುವ ಮುನ್ನ ಆತನು ಅವರಿಗೆ ಬೋಧಿಸಿದನು. ಅವರು ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುವ ಮುನ್ನ ಆತನು ಅವರಿಗೆ ತನ್ನ ಸೂಚನೆಗಳನ್ನು ನೀಡಿದನು. ದೇವದರ್ಶನ ಗುಡಾರವನ್ನು ತಮ್ಮ ಮಧ್ಯೆ ಇಟ್ಟುಕೊಂಡು ಅವರು ಅರಣ್ಯದ ಹಾದಿಯಲ್ಲಿ ಹೆಜ್ಜೆ ಇಡುವ ಮುನ್ನವೇ ಆತನು ತನಗೆ ಹೇಗೆ ಸಮೀಪಿಸಬೇಕು, ಹೇಗೆ ಆರಾಧಿಸಬೇಕು,
ಹೇಗೆ ಶುದ್ಧವಾಗಿರಬೇಕು ಮತ್ತು ಆತನ ಜನವಾಗಿ ಹೇಗೆ ಬದುಕಬೇಕು ಎಂಬುದನ್ನು ಅವರಿಗೆ ತೋರಿಸಿಕೊಟ್ಟನು. ತದನಂತರ ಅರಣ್ಯಕಾಂಡ 1-9 ಅಧ್ಯಾಯಗಳಲ್ಲಿ ಇನ್ನೂ ಸೀನಾಯಿ ಪರ್ವತದ ಬಳಿಯಲ್ಲೇ ಇದ್ದಾಗ ಯೆಹೋವನು ಆ ಜನಾಂಗವನ್ನು ಸಿದ್ಧಪಡಿಸುವುದನ್ನು ಮುಂದುವರಿಸಿದನು. ಗೋತ್ರಗಳನ್ನು ಎಣಿಸಲಾಯಿತು, ಪಾಳೆಯವನ್ನು ವ್ಯವಸ್ಥಿತವಾಗಿ ಜೋಡಿಸಲಾಯಿತು, ಲೇವಿಯರಿಗೆ ಅವರವರ ಕರ್ತವ್ಯಗಳನ್ನು ನೀಡಲಾಯಿತು, ಬಲಿಪೀಠವನ್ನು ಪ್ರತಿಷ್ಠಿಸಲಾಯಿತು, ಲೇವಿಯರನ್ನು ಪ್ರತಿಷ್ಠಿಸಲಾಯಿತು, 2ನೇ ಪಸ್ಕ ಹಬ್ಬವು ಆಚರಿಸಲಾಯಿತು, ಬೆಳ್ಳಿಯ ತುತ್ತೂರಿಗಳನ್ನು ತಯಾರಿಸಲಾಯಿತು. ಪ್ರತಿಯೊಂದನ್ನು ಅತ್ಯಂತ ಜಾಗರೂಕತೆಯಿಂದ ಕ್ರಮಬದ್ಧವಾಗಿ ಇರಿಸಲಾಗಿತ್ತು. ಆದರೂ ಇದೆಲ್ಲರ ಮಧ್ಯೆಯೂ ಇಸ್ರಾಯೇಲ್ಯರು ಚಲಿಸಲಿಲ್ಲ. ಇದು ನಮ್ಮ ದೇವರ ಸ್ವಭಾವದ ಬಗ್ಗೆ ಒಂದು ಅಮೂಲ್ಯವಾದ ಸತ್ಯವನ್ನು ನಮಗೆ ಕಲಿಸುತ್ತದೆ. ಆತನು ಗೊಂದಲದ ದೇವರಲ್ಲ. ಆತನು ಜನರನ್ನು ಕೇವಲ ಒಂದುಗೂಡಿಸಿ ಯಾವುದೇ ಕ್ರಮ ಅಥವಾ ಸಿದ್ಧತೆ ಇಲ್ಲದೆ ಹಾಗೆ ಹೊರಗೆ ಕಳುಹಿಸುವುದಿಲ್ಲ. ಆತನು ಅವರನ್ನು ಸಿದ್ಧಪಡಿಸುತ್ತಾನೆ. ಆತನು ಅವರಿಗೆ ಬೋಧಿಸುತ್ತಾನೆ. ಆತನು ಅವರನ್ನು ಕ್ರಮವಾಗಿ ಜೋಡಿಸುತ್ತಾನೆ. ಅವರ ಕರ್ತವ್ಯಗಳನ್ನು, ಅವರಿಗೆ ಆರಾಧನೆಯನ್ನು, ಅವರಿಗೆ ನಾಯಕತ್ವವನ್ನು, ಅವರಿಗೆ ತನ್ನ ಸನ್ನಿಧಿಯನ್ನು, ಅವರಿಗೆ ತನ್ನ ವಾಕ್ಯವನ್ನು ನೀಡುತ್ತಾನೆ. ಮತ್ತು ಆಮೇಲೆ ಎಲ್ಲವೂ ಕೊನೆಗೆ ಸಿದ್ಧವಾದಾಗ ಮಾತ್ರ ಆತನು ಮೇಘವನ್ನು ಚಲಿಸುವಂತೆ ಮಾಡುತ್ತಾನೆ. ನೂತನ ಸೃಷ್ಟಿಯಾದ ನಮಗೆ ಇದರಲ್ಲಿ ಒಂದು ಮಹಾ ಆಧಾರವಿದೆ. ದೇವರು ನಮ್ಮ ವಿಷಯದಲ್ಲಿ ಯಾವುದೇ ಅಸಡ್ಡೆಯ ಆತುರದಲ್ಲಿಲ್ಲ. ಆತನು ಮೊದಲು ನಮ್ಮೊಳಗೆ ಏನನ್ನು ನಿರ್ಮಿಸುತ್ತಿದ್ದಾನೆ. ಆತನು ನಮ್ಮೊಳಗೆ ತನ್ನ ವಾಸಸ್ಥಾನವನ್ನು ಸ್ಥಾಪಿಸುತ್ತಾನೆ. ತನ್ನ ವಾಕ್ಯವನ್ನು ನಮಗೆ ಬೋಧಿಸುತ್ತಾನೆ. ನಮ್ಮ ಜೀವನವನ್ನು, ನಮ್ಮ ನಡತೆಯನ್ನು, ಕ್ರಿಸ್ತನ ಶರೀರದಲ್ಲಿ ನಮಗಿರುವ ಸ್ಥಾನವನ್ನು ತೋರಿಸಿಕೊಡುತ್ತಾನೆ ಮತ್ತು ಸೇವೆಯ ಕಾರ್ಯಕ್ಕಾಗಿ ನಮ್ಮನ್ನು ಸಜ್ಜುಗೊಳಿಸುತ್ತಾನೆ. ತದನಂತರ ಆತನ ನೇಮಿತ ಹೀಗೆ ನಾವು ಆ ಮಹಾನ್ ಕ್ಷಣಕ್ಕೆ ಬರುತ್ತೇವೆ. 49 ದಿನಗಳ ನಂತರ ಎಲ್ಲ ಬೋಧನೆ, ಎಲ್ಲ ಕ್ರಮಬದ್ಧತೆ ಮತ್ತು ಎಲ್ಲ ಸಿದ್ಧತೆಗಳ ಸಮಯ ಬಂದಾಗ ಆತನು ನಮ್ಮನ್ನು ಮುಂದೆ ಮುನ್ನಡೆಸುತ್ತಾನೆ. ಮತ್ತು ನಂತರ ಅರಣ್ಯಕಾಂಡ 10ನೇ ಅಧ್ಯಾಯ 11 ನಮಗೆ ತಿಳಿಸುವಂತೆ ಕೊನೆಗೂ ಸಾಕ್ಷಿಯ ದೇವದರ್ಶನ ಗುಡಾರದ ಮೇಲಿಂದ ಮೇಘವು ಎದ್ದಿತು. ಮೇಘವು ಕೆಳಗಿಳಿದ ನಂತರ ಅದು ಮೇಲಕ್ಕೆ ಎದ್ದ ಮೊದಲ ಕ್ಷಣ ಇದಾಗಿತ್ತು. ಮತ್ತು ತಕ್ಷಣವೇ 12ನೇ ವಚನದಲ್ಲಿ ಇಸ್ರಾಯೇಲ್ಯರು ಮಕ್ಕಳು ಸೀನಾಯಿ ಅರಣ್ಯದಿಂದ ತಮ್ಮ ಪ್ರಯಾಣವನ್ನು ಹೊರಟರು. ಕಾಯುವಿಕೆ ಮುಗಿದಿತ್ತು, ಸಿದ್ಧತೆ ಪೂರ್ಣಗೊಂಡಿತ್ತು, ಪಾಳೆಯವು ಕ್ರಮಬದ್ಧವಾಗಿ ಇತ್ತು. ಲೇವಿಯರಿಗೆ ತಮ್ಮ ಕರ್ತವ್ಯಗಳು, ಯಾಜಕರಿಗೆ ತಮ್ಮ ಸೇವೆ ಇತ್ತು. ತುತ್ತೂರಿಗಳಿಗೆ ಅವುಗಳಲ್ಲದೆ ನಾದಗಳಿದ್ದವು. ಮೇಘವು ಎದ್ದಿತು ಮತ್ತು ಇಸ್ರಾಯೇಲರು ಕೊನೆಗೆ ಚಲಿಸಲು ಪ್ರಾರಂಭಿಸಿದರು. ಆದರೆ ಇಲ್ಲಿ ನಾವು ಜಾಗರೂಕತೆಯಿಂದ ಉತ್ತರಿಸಬೇಕಾದ ಒಂದು ಪ್ರಶ್ನೆ ಏಳುತ್ತದೆ. 12ನೇ ವಚನವು ಇಸ್ರಾಯೇಲರು ಸೀನಾಯಿಂದ ನೇರವಾಗಿ ಪಾರಾನ್ ಅರಣ್ಯಕ್ಕೆ ಒಂದೇ ಒಂದು ಸರಳ ಹೆಜ್ಜೆಯಲ್ಲಿ ಹೋದಂತೆ ಹೇಳುವ ಹಾಗೆ ತೋರುತ್ತದೆ. ಆದರೂ ನಾವು ಅದರ ಮುಂದಿನ ಅಧ್ಯಾಯಗಳನ್ನು ಓದುತ್ತಾ ಹೋದರೆ ಆ ಪ್ರಯಾಣವು ಸರಳವಾದುದಾಗಿರಲಿಲ್ಲ ಎಂಬುದನ್ನು ಕಂಡುಕೊಳ್ಳುತ್ತೇವೆ. ಮತ್ತು ಸೀನಾಯಿಗೂ ಪಾರಾನಿಗೂ ನಡುವೆ ಅಗ್ನಿಯ ಸ್ಥಳಗಳು, ಸಮಾಧಿಗಳು ಮತ್ತು ಕಠಿಣವಾದ ಪಾಠಗಳು ಅಡಗಿದ್ದವು. ಆ ಸ್ಥಳಗಳು ಯಾವುವು ಮತ್ತು ಅವು ನಮಗೆ ಏನನ್ನು ಬೋಧಿಸುತ್ತದೆ, ಅದನ್ನು ನಾವು ನಾಳೆ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಓ ಯೆಹೋವನೇ ನಮ್ಮ ದೇವರೇ, ನೀನು ಗೊಂದಲದ ದೇವರಲ್ಲ, ಬದಲಾಗಿ ಕ್ರಮಬದ್ಧತೆಯ ಮತ್ತು ತಾಳ್ಮೆಯ ದೇವರಾಗಿದ್ದಿ ಎಂಬುದಕ್ಕಾಗಿ ನಾವು ನಿಮಗೆ ವಂದಿಸುತ್ತೇವೆ. ನೀನು ಇಸ್ರಾಯೇಲರನ್ನು ಅರಣ್ಯದೊಳಗೆ ಆತುರವಾಗಿ ನೂಕಲಿಲ್ಲ,
ಬದಲಾಗಿ ಮೊದಲು ಅವರಿಗೆ ಬೋಧಿಸಿ ಅವರನ್ನು ಕ್ರಮವಾಗಿ ಜೋಡಿಸಿ ಸಿದ್ಧಪಡಿಸಿದ್ದಿ. ಮೇಘವು ಚಲಿಸದ ಆ ಅವಧಿಗಳನ್ನು ನಂಬಲು ನಮಗೆ ಕಲಿಸು. ನೀನು ನಮ್ಮನ್ನು ಒಳಗಿನಿಂದ ನಿಶ್ಶಬ್ದವಾಗಿ ಸಿದ್ಧಪಡಿಸುತ್ತಿರುವಾಗ ನಾವು ಕೇವಲ ಒಂದೇ ಕಡೆ ಸ್ಥಿರವಾಗಿ ನಿಂತಿರುವಂತೆ ತೋರುವ ಆ ಸಮಯ ಭರವಸೆಯಿಂದ ಎದುರಿಸಲು ಸಹಾಯ ಮಾಡು. ನಿನ್ನ ಮೇಘಕ್ಕಿಂತ ಮುಂಚಿತವಾಗಿ ಓಡದಂತೆ ಅಥವಾ ಅದು ಮೇಲಕ್ಕೆ ಎದ್ದಾಗ ಹಿಂದೆ ಬೀಳದಂತೆ ನಮಗೆ ಕೃಪೆ ನೀಡು. ನಮ್ಮಲ್ಲಿ ನಿನ್ನ ಸಿದ್ಧತೆಯ ಕಾರ್ಯವನ್ನು ಪೂರ್ಣಗೊಳಿಸು. ತದನಂತರ ನಿನ್ನ ನೇಮಿತ ಸಮಯದಲ್ಲಿ ನಮ್ಮನ್ನು ಮುಂದೆ ಮುನ್ನಡೆಸು. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಸದಾಕಾಲವೂ ಇರುತ್ತದೆ. ನಮ್ಮನ್ನು ಮುನ್ನಡೆಸುವ ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.